ಹಾಯ್ ಎಲ್ಲರಿಗೂ ಅಮಾಸ್ ಕಿಚನ್ ಕನ್ನಡಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಟನ್ ಸಾಂಬಾರ್. ಸಕ್ಕತ್ತಾಗಿರೋ ಮಟನ್ ಸಾಂಬಾರ್ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಬರೋಣ. ಮಟನ್, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ, ಟೊಮ್ಯಾಟೊ, ನೀರುಳ್ಳಿ, ಖಾರದ ಪುಡಿ, ತೆಂಗಿನಕಾಯಿ, ಎಣ್ಣೆ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಒಂದು 4ರಿಂದ 5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನೀರುಳ್ಳಿ ಹಾಕ್ಕೊಂಡಿದ್ದೀನಿ. ನೀರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಹುರ್ಕೋಬೇಕು. ನೀರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ನಾವೀಗ ಅದಕ್ಕೆ ಪುದೀನ ಸೊಪ್ಪನ್ನು ಆ್ಯಡ್ ಮಾಡೋಣ. ಪುದೀನ ಸೊಪ್ಪು, ನೀರುಳ್ಳಿ ಇದನ್ನು ಸ್ವಲ್ಪ ಫುಲ್ಲು ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ ಮಟನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3/4 kg ಮಟನ್ ತೊಗೊಂಡಿದ್ದೀನಿ. ಇದು ನಾನು ಮಾಡ್ತಾ ಇರೋದು 3/4 kg ಮಟನ್ನಿಗೆ ಆಗೋಷ್ಟು ಐಟಮ್ಸ್ ನಾನು ತೊಗೊಂಡಿರೋದು. ಮಟನನ್ನು ಹಾಕ್ಕೊಂಡು ನೀಟಾಗಿ ಅದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಮಟನನ್ನು ಹಾಕ್ಕೊಂಡ್ಮೇಲೆ ನಾನು ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಈಗ ನಾನು ಉಪ್ಪು ಹಾಗೆ ಅರಿಶಿನ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ಈಗ ನೋಡಿ, ಮಟನ್ನು ಸ್ವಲ್ಪ ಅದು ಸ್ಮೆಲ್ ಹೋಗಬೇಕು, ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಅದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೋತಿದ್ದೀನಿ. ನನ್ನ ಮಟನ್ನಿಗೆ ಎಷ್ಟು ಉಪ್ಪು ಹಿಡಿಯುತ್ತೋ ಅಷ್ಟು ಹಾಕ್ಕೋತಿದ್ದೀನಿ. ಹಾಗೆ 1 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೋತಿದ್ದೀನಿ. ಈಗ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡ್ಮೇಲೆ ಮಟನ್ನ ನೀಟಾಗಿ ಹುರ್ಕೋಬೇಕು. ಅದ್ರದ್ದು ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಸ್ಮೆಲ್ಲೆಲ್ಲ ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಹುರ್ಕೋಬೇಕು. ಸ್ವಲ್ಪ ನಾವು ಈ ಥರ ಅರಿಶಿನ ಪುಡಿ, ಉಪ್ಪು ಹುರ್ಕೊಂಡ್ಮೇಲೆ ಅದಕ್ಕೀಗ ನಾವು ಖಾರದ ಪುಡಿ ಸೇರಿಸೋಣ. ನಾನಿಲ್ಲಿ 2 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರ ಸ್ವಲ್ಪ ಕಮ್ಮಿ ಇದ್ದರೆ ನೀವು ಇನ್ನೊಂದು ಚಮಚದಷ್ಟು ಹಾಕ್ಕೋಬೋದು. ಹಾಗೆ ನಾನಿಲ್ಲಿ 2.5 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನಾವು ಖಾರದ ಪುಡಿ ಏನು ಹಾಕ್ಕೋತೀವಿ ಅದಕ್ಕೆ 1 ಚಮಚ ಸ್ವಲ್ಪ ಜಾಸ್ತಿನೇ ಧನಿಯಾ ಪುಡಿನ ಹಾಕ್ಕೋಬೇಕು. ಈಗ ಇದನ್ನು ವಿಷಲ್ ಹಾಕಿ ಮುಚ್ಚಿಡ್ತೀನಿ. ಅಷ್ಟೊತ್ತಿಗೆ ಮಿಕ್ಸಿ ಜಾರಿಗೆ ಮಸಾಲೆ ಮಾಡ್ಕೋಬೇಕಲ್ವ, ಮಸಾಲೆ ತಗೊಳ್ಳೋಣ. ನಾನಿಲ್ಲಿ ಅರ್ಧ ಕೊಬ್ಬರಿ ಬಟ್ಲಷ್ಟು ಕಾಯಿ ತಗೊಂಡಿದ್ದೀನಿ. ಈಗ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ 2 ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು ತೊಗೊಂಡಿದ್ದೀನಿ. 1 ಇಂಚಷ್ಟು ಚಕ್ಕೆ, 4ರಿಂದ 5 ಲವಂಗ, 10 ಕಾಳುಮೆಣಸು, ಹಾಗೆ 2 ಏಲಕ್ಕಿ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಈರುಳ್ಳಿ, 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಮಿಕ್ಸಿ ಮಾಡ್ಕೋತೀನಿ, ಮಸಾಲೆ ರೆಡಿ ಮಾಡ್ಕೋತೀನಿ. ಈಗ ನಾನು ನೋಡಿ, ಇಲ್ಲಿ ವಿಷಲಿಗೆ ಇಟ್ಟಿದ್ದೆ ಅಲ್ವಾ, ಅದನ್ನು 5 ವಿಷಲ್ ತಗೊಂಡಿದ್ದೀನಿ. 5 ವಿಷಲ್ ಆಗಿದೆ. ಈಗ ತಣ್ಣಗಾಗಿದೆ ಕುಕ್ಕರು. ನಾನು ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತಿದ್ದೀನಿ. ನೋಡಿ, ಇಷ್ಟು ಬೆಂದಿದೆ ಮಟನ್ನು. ನೋಡಿ, ಚೆನ್ನಾಗಿ ಬೆಂದಿದೆ ಮಟನ್. ಈಗ ನಾನೀಗ ಇದಕ್ಕೆ ರುಬ್ಕೊಂಡು ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ, ನಾವು ಮಸಾಲೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಮಸಾಲೆ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ಎಲ್ಲರೂ ಟ್ರೈ ಮಾಡಿ ಹೇಳಿ, ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ನಾನು ಮುದ್ದೆ ಮಾಡ್ಕೊಂಡು ಬಡಿಸ್ಕೊತಿದ್ದೀನಿ. ಮುದ್ದೆ ಮಾಡ್ಕೊಂಡಿದ್ದೆ ನಾನು ಮಟನ್ ಸಾಂಬಾರಿಗೆ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಹಾಗೆ ಇನ್ನೂ ಜಾಸ್ತಿ ವೀಡಿಯೋಸ್ಗಾಗಿ ಅಮ್ಮಾಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.